ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಕುರ್ಚಿ ಫೈಟ್ ಮಧ್ಯೆ ತಿರುಪತಿ ತಿಮ್ಮಪ್ಪನ ಮೊರೆ ಹೋದಂತ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಂಜೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಲಿರುವಂತ ಡಿಕೆ ಶಿವಕುಮಾರ್ ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ದೇವರ ಮೊರೆ ಹೋಗಿದ್ದಾರೆ. ರಾತ್ರಿ ತಿರುಪತಿಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ವಾಸ್ತವ್ಯ. ನಾಳೆ ಮುಂಜಾನೆ ತಿರುಪತಿಯಿಂದ ಆಗಮಿಸಿ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಿನ್ನೆ ಅಷ್ಟೇ ಬರ್ತ್ಡೇ ಆಯ್ತು, ಬಟ್ ಹಂಗಿದ್ರು ಕೂಡ ಸಿಎಂ ಸ್ಥಾನ ಅವ್ರಿಗೆ ಸಿಕ್ಕಿಲ್ಲ. ಗಿಫ್ಟ್ ಆಗಿ ಏನಾದ್ರೂ ಸಿಎಂ ಕುರ್ಚಿ ಸಿಗಬಹುದಾ ಎನ್ನಲಾಗ್ತಾ ಇತ್ತು, ಬಟ್ ಸಿಕ್ಕಿಲ್ಲ. ಇನ್ನು ಕೂಡ ಈ ಪವರ್ ಶೇರಿಂಗ್ ಫೈಟ್ ಏನಿದೆ ರಾಜ್ಯದಲ್ಲಿ ಹಾಗೇ ಕಂಟಿನ್ಯೂ ಆಗ್ತಾ ಇದೆ. ಸಂಕ್ರಾಂತಿ, ಯುಗಾದಿ ಯಾವ ಹಬ್ಬ ಬಂದ್ರೂ ಕೂಡ ಈ ಕುರ್ಚಿ ಫೈಟ್ ಮಾತ್ರ ನಿಂತಿಲ್ಲ. ಸದ್ಯಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಪತಿ ತಿಮ್ಮಪ್ಪನ ಮೊರೆ ಹೋಗಿದ್ದಾರೆ. ಪ್ರತಿ ಬಾರಿಯೂ ಕೂಡ ಅವ್ರು ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಅದನ್ನೇ ಹೇಳೋದು, ನಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಪ್ರಾರ್ಥನೆಗಂತೂ ಫಲ ಸಿಕ್ಕೇ ಸಿಗುತ್ತೆ ಅಂತ. ಹೀಗಾಗಿ ಮತ್ತೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಈ ಮೂಲಕ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದು ತದನಂತರದಲ್ಲಿ ನಾಳೆ ಸಾಧನಾ ಸಮಾವೇಶಕ್ಕೂ ಕೂಡ ನೇರವಾಗಿ ಆಗಮಿಸಲಿದ್ದಾರೆ. ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯೋದಕ್ಕೆ ಅಂತ ಹೋಗಿರುವಂತ ಡಿಕೆ ಶಿವಕುಮಾರ್ ಅವರು ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ನಾಳೆ ಬೆಳಗ್ಗೆ ದೇವರ ದರ್ಶನವನ್ನ ಪಡೆದು ತದನಂತರದಲ್ಲಿ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಒಟ್ನಲ್ಲಿ ಸಿಎಂ ಕನಸು ಈ ಬಾರಿ ಅಥವಾ ಈ ಅವಧಿಯಲ್ಲಿನೇ ನನಸಾಗುತ್ತಾ ಅಥವಾ ಅದು ಮುಂದಿನ ಬಾರಿಗೆ ಶಿಫ್ಟ್ ಆಗುತ್ತಾ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯನವರಂತೂ ಕುರ್ಚಿ ಬಿಟ್ಟು ಕೆಳಗಿಳಿಯುವಂತೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರು ಹಂಗೋ ಹಿಂಗೋ ಒಂದೊಂದ್ಸಲ ಸಿಕ್ಕರೂ ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಪವರ್ ಶೇರಿಂಗ್ ಆಗುತ್ತಾ ಆಗಲ್ವಾ, ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ, ಡಿಕೆ ಶಿವಕುಮಾರ್ ಅವ್ರಿಗೆ ಸಿಗುತ್ತಾ ಅಂತ.